ಈಗ ಲೇಟ್ ಆದ್ಮೇಲೆ ಹಾಸನ ಕರ್ಕೊಂಡು ಹೋಗ್ತೀರಿ ಫಸ್ಟ್, ಆಮೇಲೆ ಅಲ್ಲಿಂದ ಬೆಂಗಳೂರಿಗೆಲ್ಲ ಕರ್ಕೊಂಡು ಹೋಗಿದಾರಾ? ಆಮೇಲೆ ಹೋಗಿದ್ದಾರೆ ಸರ್. ಹೋಗಿ ಬಟ್ ಅಲ್ಲಿ ಅಡ್ಮಿಟ್ ಇಲ್ಲ ಸರ್, ಬೆಡ್ಡೇ ಇಲ್ಲ ಅಂದ್ರು ಸರ್. ನಿಮಾನ್ಸ್ಗೂ ಹೋಗಿದಾರಾ? ಹ್ಞೂ ಸರ್, ಹೋಗಿದ್ದಾರೆ ಸರ್. ಅಲ್ಲಿ ಹೋಗಿದ್ದಾರೆ. ನಿಮಾನ್ಸ್ ಹೋಗಿದ್ದಾರೆ, ವಿಕ್ಟೋರಿಯಾ ಹೋಗಿದ್ದಾರೆ. ಆಪರೇಷನ್ ಮಾಡಿದ್ದಾರೆ ಸರ್. ಬಶೀರ್ ಅವರು ಆಗಲ್ಲ ಅಂತ ನಾವು ಕೋಶ ಕಷ್ಟ ಇದು ಬರ್ತೀನಿ ಅಂತ ಹೇಳಿದ್ದಾರೆ ಸರ್. ಹೇಳಿದ್ದಾರೆ, ಇದು ಮಾಡಿದ್ದಾರೆ. ಹ್ಞೂ ಸರ್, ಕರ್ಕೊಂಡು ಹೋಗಿ ಅಂದ್ರೆ ಅಲ್ಲಿ ಮುಂದ್ಗಡೆ ವಿಚಾರಿಸ್ಕೊಂಡು ಎಲ್ಲ ಸರ್ ಕಳ್ಸೋದು ಪೇಷಂಟಿಗೆ. ವೆಂಟಿಲೇಟರ್ ಪೇಷಂಟ್ನ ಅಲ್ಲಿ ಇದೆಯಾ, ಬೆಡ್ ಇದೆಯಾ ಏನಂತ ಇಲ್ಲಿ ಕರ್ಕೊಂಡೋಗಿ ಏನು ಕಳಿಸ್ಬಿಡ್ತಾರೆ ಸರ್. 90 ಇದೆಲ್ಲ 70 ಇದೆ ಅಂತ ಪೇಷಂಟನ್ನು ನಮಗೆ ಅಲ್ಲಿ ರೆಫರ್ ಮಾಡಿದ್ರು. ಹೋಗಿ ಅಲ್ಲಿ ಒಪಿನಿಯನ್ ತೊಗೊಂಡು ಬನ್ನಿ ಅಂತ. ನಾವು ಅಷ್ಟು ಟ್ರಾಫಿಕಲ್ಲಿ ಬೆಂಗಳೂರಿಗೆ ಹೋಗಿ ಚೇಂಜ್ ಮಾಡಿ ನಿಮಾನ್ಸಿಗೆ ಹೋದ್ರೆ ವೆಂಟಿಲೇಟರ್ ಬೆಡ್ಡೇ ಇಲ್ಲ ಅಂತ ಒಳಗಡೆನೆ ತಗೊಳ್ಳಿಲ್ಲ. ಸುಮ್ಮನೆ ನಾಯಕಾಯ್ದಂಗೆ ನಾವು ನಿಮಾನ್ಸ್ ಹೊರಗಡೆ ಕಾದು ಅಲ್ಲಿಂದ ಮತ್ತೆ ವಿಕ್ಟೋರಿಯಾ ಕಳೆದ್ರು. ವಿಕ್ಟೋರಿಯಾಗೆ ಹೋಗಿ ವಿಕ್ಟೋರಿಯಾದಲ್ಲಿ ಹೋದ್ರು. ವಿಕ್ಟೋರಿಯಾದಲ್ಲೂ ನಾಯಕ ಒಂದು ಬಡವರಿಗೆ ಬೆಲೆ ಇಲ್ಲ ಸರ್. ಬಡವ ಸತ್ರ ಬೆಲೆನೇ ಇಲ್ಲ. ಅಲ್ಲಿ ಏನಿದ್ರು ಶ್ರೀಮಂತರಿಗೆ ಅಷ್ಟೇನೆ. ಸುಮ್ಮನೆ ನಿಂತ್ಕೊಂಡು ಫೈಲ್ ನೋಡಿ, ಇಲ್ಲ ವೆಂಟಿಲೇಟರ್ ಬಿಟ್ಟಿಲ್ಲ, ವೆಂಟಿಲೇಟರ್ ಸಾವು ಬದುಕು ಮುಂದೆ ಸರ್. ಒಳಗಡೆ ತಗೊಳ್ಳಿಲ್ಲ ಯಾರು. ನಾವು ಹೌದು, ವೆಂಟಿಲೇಟರ್ ಇದ್ದಾರೆ, ತುಂಬಾ ಸೀರಿಯಸ್ ಇದೆ ಪೇಷಂಟ್. ಅಂಥದನ್ನ ಸಾವನ್ನ ಬರೋ ಸಾವನ್ನ ಯಾರು ತಡೆಯೋಕ್ಕಾಗಲ್ಲ. ಒಂದು ಅಟ್ಲೀಸ್ಟ್ ಪೇಷಂಟಿಗೆ ಒಂದು ಶಕ್ತಿನಾದ್ರೂ ಇರುತ್ತೆ. ಮುಂದೆ ನಮ್ಗಾಗಿರೋ ಅನ್ಯಾಯ ಬೇರೆಯವ್ರಿಗೆ ಯಾರಿಗೂ ಆಗ್ಬಾರ್ದು ಸರ್. ಬೇರೆಯವ್ರಿಗೆ ಯಾರಿಗೂ ಆಗ್ಬಾರ್ದು. ಮಗು ಚಿಕ್ಕ ಮಕ್ಕಳು ಬೀದಿಗೆ ಬಂದ್ಬಿಡ್ತು. ಅವ್ರ ನಮ್ಮ ಅಣ್ಣವ್ರ ಕುಟುಂಬ ಬೀದಿಗೆ ಬಂದ್ಬಿಡ್ತು. ಇವ್ರಿಗೆ ನಮ್ಗೆ ಏನೇನು ಮಾತಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ. ಬಡವರಿಗೆ ಸರ್ ಅದೇ ಯಾರಾದ್ರೂ BIP ಏನಾದರೂ ಇದಾಗಿದ್ರೆ ವೆಂಟಿಲೇಟರ್ ಇಲ್ಲ ಅಂತ ನಿಮಾನ್ಸಲ್ಲಿ ಆಗಲಿ ಇಲ್ಲ ವಿಕ್ಟೋರಿಯಾದಲ್ಲಿ ಆಗಲಿ ಕಳಿಸ್ತಿದ್ರ ಸರ್? ಯಾರಾದ್ರೂ ಕಳಿಸ್ತಿದ್ರ? ಸಾಧ್ಯನೇ ಇಲ್ಲ. ಯಾಕೆ ನಮ್ಮ ಹತ್ರ ಇಂಬುಲೆನ್ಸ್ ಇಲ್ಲ, ದುಡ್ಡಿಲ್ಲ, ಬಡವರು. ನಾವೇನು ಮಾಡಬೇಕು? ನಾವು ಯಾರಿಗೆ ಹೇಳಲ್ಲ. ಈಗ ಸತ್ ಮೇಲೆ ಎಲ್ಲ ಬರ್ತಾರೆ, ಎಲ್ಲ ನನಗೆ ಗೊತ್ತಿಲ್ಲ ಅಂತಾರೆ. ನಾವು ಯಾರಿಗೆ ಹೇಳಲ್ಲ. ಎಲ್ಲ ಬರ್ತಾರೆ, ಯಾರಿಗೆ ಹೇಳಲ್ಲ ಸರ್. ನಮ್ಗೆ ದುಃಖ ಯಾರಿಗೆ ಹೇಳಲ್ಲ. ಯಾರು ಅವ್ರಿಗೆ ಅವ್ರ ಜೀವನ ಪರ್ಯಂತ ಅವ್ರಿಗೆ ಯಾರು ಸಾಕಾರ ಸರ್.